ಕೊನೆಯದಾಗಿ ಹೇಳೋದೇನಾದ್ರು ಇದೆಯಾ? ಯಾತಕ್ಕಾಗಿ ಇಲ್ಲಿ ಬಂದಿದ್ರ ಉದ್ದೇಶ ಏನು? ಅವ್ರು ನಮ್ಮ ತಾಯಿಗೂ ನಮ್ಮ ತಂಗಿಗೂ ಏನೋ ಸ್ವಲ್ಪ ಪರಿಹಾರ ಮಾಡ್ರಿ ಮೇಡಮ್. ನಾನು ಮದ್ವೆ ಆಗಲ್ಲ ಅಂತ ಹೇಳಿಲ್ಲ. ಬಂದಿದ್ದು ಅದಕ್ಕೋಸ್ಕರ ಇಲ್ಲ ಮೇಡಮ್. ಏನಿಲ್ಲ ಮೇಡಮ್, ನೀನ್ ಬಂದಿದ್ದು ಅದಕ್ಕೋಸ್ಕರನಾ? ಅವ್ರು ಬಂದಿದ್ದು ಅದಕ್ಕೋಸ್ಕರ ಒಪ್ತೆ. ನೀನ್ ಬಂದಿದ್ದು ಯಾತಕ್ಕೆ? ನಾನು ಮದ್ವೆ ಮಾಡ್ಕೊಂತೀನಿ ಮೇಡಮ್, ಮಾಡ್ಕೊಳಲ್ಲ ಅಂತಲ್ಲ. ಅವ್ರಿಗೆ ಸ್ವಲ್ಪ ಚಿಕ್ಕದು ಮನೆ, ಸ್ವಲ್ಪ ಅವರು ಇದು ಮಾಡ್ಬೇಕು. ಅವ್ರ ವಿಷಯ ಬಿಟ್ಬಿಡು. ನಿನ್ಗೆ ಅವ್ರ ಯೋಚನೆ ಇದ್ರೆ ನೀನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ಲ ಮೇಡಮ್, ನಾನು ಮದ್ವೆ ಮಾಡ್ಕೊಬೇಕು. ಅವ್ರಿಗೊಂದು ಇವಾಗ ಯಾರನ್ನ ಮದ್ವೆ ಮಾಡ್ಕೋಬೇಕು? ನನ್ಗೆ ಯಾರೋ ಒಬ್ರು ಮನ್ಸಾಗಿದ್ದಾರೆ, ಅವ್ರಿಗೆ ಹೇಳಕ್ ಆಗಲ್ಲ, ಹೆಸರು ಹೇಳಕ್ ಆಗಲ್ಲ. ನಾನು ಹೆಸರು ಕೇಳದ್ನ? ಮನಸ್ಸಿನಲ್ಲಿ ಯಾರಾದ್ರೂ ಇದಾರೆ ಮೇಡಮ್? ಒಬ್ರು ಇದ್ದಾರೆ. ಇಷ್ಟೊತ್ತು ಬೇಕಾ ಅದಕ್ಕೆ? ಅವ್ರಿಗೆ ಇವಾಗ ಒಂದು 6 ತಿಂಗಳೊಳಗ ಅಷ್ಟೊತ್ತಿಗೆ ಅವ್ರಿಗೆ ಏನೋ ಸ್ವಲ್ಪ ಅನುಕೂಲ ಮಾಡಿ ನಾನು ಮದುವೆ ಮಾಡ್ಕೊಬೇಕು ಮೇಡಮ್. ಸೊ ಗಂಡು ಹುಡ್ಕೊಂಡಾಯ್ತು, ಈಗ ಅವ್ರಿಗೊಂದು ವ್ಯವಸ್ಥೆ ಆಗ್ಬೇಕು. ಇದನ್ನ ಸತ್ಯನ ಮುಂಚೆನೆ ಹೇಳಿದ್ರೆ ಇಷ್ಟೊತ್ತು ಮಾತಾಡ್ಬೇಕಾಯ್ತಾ ನಾನು ನಿನ್ ಜೊತೆ? ನೋಡಮ್ಮ, ವ್ಯವಸ್ಥೆ ಆಗ್ಬೇಕು ಅಂದ್ರೆ ದೇವ್ರು ಬಂದು ವ್ಯವಸ್ಥೆ ಮಾಡಲ್ಲ. ವ್ಯವಸ್ಥೆ ಮಾಡೋದಾಗಿದೆ ಆ ದೇವ್ರು ಈಗಾಗಲೇ ಮಾಡ್ಬಿಟ್ರು. ನಾವು ನಮ್ಮ ಕಡೆಯಿಂದ ಏನು ಪರಿಹಾರಕ್ಕಾಗಿ ದಾರಿಗಳು ಹುಡುಕ್ಬೇಕು. ಮೊದಲನೇದಾಗಿ ನಿಮ್ಮ ಲೋಕಲ್ ಕಮ್ಯುನಿಟಿ ವರ್ಕರ್ ಯಾರಿದ್ದಾರೆ, ನಿಮ್ಮ ಜಾತಿಗೆ ಸೇರಿದವ್ರು ಇರಬಹುದು, ಅಥವಾ ನಿಮ್ಮ ಲೋಕಲ್ ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ನಿಮ್ಮ ಹಕ್ಕೇನು, ನಿಮ್ಮ ತಾಯಿಗೆ ನಿಮ್ಮ ತಂಗಿಗೆ ಏನು ಪರಿಹಾರ ಸರ್ಕಾರದಿಂದ ವ್ಯವಸ್ಥೆ ಇದೆ ಅದನ್ನು ತಿಳ್ಕೋಬೇಕು. ಅದಕ್ಕೆ ಅಪ್ಲಿಕೇಶನ್ ಹಾಕೋಬೇಕು, ಅದನ್ನು ಮುಂದುವರಿಸೋ ಕೆಲಸ ಮಾಡಬೇಕು. ಸರ್ಕಾರದ ಮುಂದೆ ಕೈ ಒಡ್ಬೋದಮ್ಮ, ಯಾಕೆಂದ್ರೆ ಅಲ್ಲಿ ಹಕ್ಕಿದೆ ನಮಗೆ ಕೈ ಒಡ್ಡಕ್ಕೆ. ಬೇರೆಯವ್ರನ್ನ ಕೇಳೋದು, ನನ್ನ ಹತ್ರ ಕೇಳೋದು ನಾನು ಜನಗಳನ್ನ ಕೇಳ್ತೀನಿ ಅಲ್ವಾ? ನಾನು ಜನಗಳನ್ನ ಕೇಳ್ಕೊತೀನಿ, ನಿಮ್ಮ ಪರವಾಗಿ ನಾನು ಕೇಳ್ಕೊತೀನಿ, ಅದು ನನ್ನ ಧರ್ಮ, ನಾನು ಮಾಡ್ತೀನಿ. ಆದರೆ ಅದನ್ನ ನಂಬ್ಕೊಂಡು ಬದುಕಿ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ. ನಿಮ್ಮ ಹಕ್ಕು ಏನಿದೆ ಅದನ್ನು ಕೇಳ್ಪಡ್ಕೊಳ್ಳಿ. ಸರ್ಕಾರದಿಂದ ಅವ್ರಿಗೆ ಯಾವುದಾದ್ರು ಮಾಸವೇತನ ಬರೋದಿದ್ರೆ ಅದನ್ನು ತರಿಸ್ಕೊಡಿ, ಅದನ್ನು ಕೊಡಿಸ್ಕೊಳ್ಳೋ ಪ್ರಯತ್ನ ನೀವು ಮಾಡಿ. ನೀವು ಯಾರನ್ನು ಮದುವೆ ಆಗ್ತಾ ಇದ್ದೀರೋ ಅವ್ರಿಗೂ ನೀವು ಇದನ್ನು ತಿಳಿ ಹೇಳಿ ಅಂತ ನಾನು ಹೇಳ್ತೀನಿ. ನೀವು ಅದಾದ್ಮೇಲೂ ದುಡಿಬೇಕು ಅನ್ನೋದು ನನ್ನ ಇಷ್ಟ. ಹೆಣ್ಮಕ್ಳು ದುಡಿಯೋದನ್ನ ನಿಲ್ಲಿಸಬಾರ್ದು. ಅವ್ರ ಮನೆಗೆ ಹೋದ್ರೆ ಅವ್ರು ದುಡಿಯೋದು ನಿಲ್ಲಿಸ್ಬಿಟ್ರೆ ಅನ್ನೋ ಪ್ರಶ್ನೆನೇ ಬೇಡ. ಎಲ್ಲಿ ಹೋದ್ರೂ ದುಡೀರಿ. ನಿಮ್ಮ ಕೈಯಲ್ಲಿ ಒಂದು 100 ರೂಪಾಯಿ ಇದ್ರೇನೆ ನಿಮ್ಗೆ ಬೆಲೆ, ಇಲ್ಲ ಅಂದ್ರೆ ನಿಮ್ಮನ್ನು ಯಾರು ಕೇಳಲ್ಲ. ಮದುವೆ ಆಗೋ ಗಂಡನೂ ಕೇಳಲ್ಲ. ನಿಮ್ಮ ಕೈ ದುಡಿಯೋ ಶಕ್ತಿ ಇರೋವರೆಗೂ ದುಡೀರಿ. ನಿಮ್ಮ ಕೈಯಿಂದ ಆಗೋ ಸಹಾಯ ನಿಮ್ಮ ತಾಯಿಗೆ ನೀವು ಮಾಡಬೇಕು. ಬೆನ್ನು ಮಾಡ್ಕೊಂಡು ಒಂದೇ ಸಮನೆ ಹೊರಟೋಗೋದಲ್ಲ, ಅವ್ರ ಪಾಡೋ ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳೋದಲ್ಲ. ನಾನು ಫೆಸಿಲಿಟೇಟ್ ಮಾಡ್ಬೋದು, ನಿಮಗೆ ದಾರಿ ತೋರಿಸ್ಬೋದು. ನಡಿಬೇಕಾಗಿರೋದು ನಿಮ್ಮ ಕೆಲಸ, ಗೊತ್ತಾಯ್ತಾ? ಯಾವ ಆಫೀಸರ್ ಮುಂದೆ ಹೋಗಿ ಫೈಲ್ ಕೊಡಬೇಕು ಅಲ್ಲಿ ಕೊಡಿ, ಅಲ್ಲಿ ಏನು ಕೆಲಸ ಮಾಡಿಸ್ಕೋಬೇಕೋ ಮಾಡಿಸ್ಕೊಡಿ. ಅದಕ್ಕೆ ಸಹಾಯ ಮಾಡೋಕೆ ಒಂದಿಬ್ರು ಇಲ್ಲಿ ಇದ್ದಾರೆ, ಅವ್ರ ಜೊತೆಗೆ ಹೋಗಿ ಮಾಡಿಸ್ಕೊಡಿ. ಅದಾದ್ಮೇಲೆ ನಿಮ್ಮ ಮದುವೆ ವಿಚಾರ, ಗೊತ್ತಾಯ್ತಾ? ಮದುವೆ ಆಗ್ತೀನಿ ಅಂತ ಅನ್ಸೋವಾಗ ಅಥವಾ ಮದುವೆ ಆಗಬೇಕು ಅನ್ನಿಸ್ದಾಗ ನನ್ನ ಹತ್ರ ಬನ್ನಿ, ಸಹಾಯ ನಾನು ಮಾಡ್ತೀನಿ. ಆಯ್ತಾ? ಆಶೀರ್ವಾದನೂ ಮಾಡ್ತೀವಿ, ಸಹಾಯನೂ ಮಾಡ್ತೀವಿ. ನಮ್ಮ ಕಡೆಯಿಂದ ಏನಾಗುತ್ತೋ ಆದ್ರೆ ನಮ್ಮ ಸೆಟ್ಟಲ್ಲೇ ಮದುವೆ ಮಾಡಿಸ್ಬಿಡ್ತೀವಿ, ಗೊತ್ತಾಯ್ತಾ? ನಮ್ಗೇನೂ ಇಲ್ಲ, ನಮ್ಗೆ ಯಾರೂ ಇಲ್ಲ ಅಲ್ಲ, ನಮಗೆ ನಾವೇ. ಎಲ್ರಿಗೂ ಅವ್ರಿಗವ್ರೆ, ನನಗೆ ನಾನೇ, ನಿಮ್ಗೆ ನೀವೇ, ಗೊತ್ತಾಯ್ತಾ? ಯಾರೂ ಬಂದು ನಿಂತ್ಕೊಳಲ್ಲ. ನಮಗೆ ನಾವೇ ದುಡ್ಕೋಬೇಕು, ನಮಗೆ ನಾವೇ ಮಾಡ್ಕೋಬೇಕು. ಆದ್ರೆ ನೀವು ಒಂದು ರೀತಿ ನಿಮ್ಮನ್ನು ನೀವು ಒಂದು ಥರದ ಸೆಲ್ಫ್ ಪಿಟಿಲ್ ಮುಳುಗಿಸ್ಕೋತಾ ಇದ್ದೀರಿ ಅಂತ ನನಗನ್ಸುತ್ತೆ. ಇದು ಬೇಕಾಗಿಲ್ಲಮ್ಮ ನಿಮಗೆ. ನಿಮಗೆ ನೀವೇ ಅಯ್ಯೋ ನನಗೆ ಯಾರೂ ಇಲ್ಲ, ಅಯ್ಯೋ ನನಗೆ ಕಷ್ಟ, ಬೇಕಾಗಿಲ್ಲ. ಇದೆಲ್ಲ ಎಲ್ರಿಗೂ ಕಷ್ಟ ಇದೆ. ಯಾರಿಗಿಲ್ಲ ಕಷ್ಟ? ಶ್ರೀಮಂತರಿಗೆಲ್ಲ ಕಷ್ಟ ಇಲ್ವಾ? ಬಡವ್ರಿಗೆ ಮಾತ್ರ ಕಷ್ಟ ಎಲ್ರಿಗೂ ಇದೆ. ಈ ಪ್ರಪಂಚ ಮೇಲೆ ಬಂದ್ಮೇಲೆ ಕಷ್ಟನೇ, ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಕಷ್ಟನೇ. ನಿಮಗೊಂಥರ ಕಷ್ಟ, ನನಗೊಂಥರ ಕಷ್ಟ. ನಾನು ಬೆನ್ನು ಕೊಡೋಕೊಂಡು ಎದ್ದೊಟ್ಟೋಗ್ತೀನಿ ಅಂತ ಅಲ್ಲ, ನಿಮಗೆ ವ್ಯವಸ್ಥೆ ಮಾಡ್ಬಿಟ್ಟು ಹೋಗ್ತೀನಿ ಅನ್ನೋ ಧೈರ್ಯ ಅವರು ಕೊಡಿ, ಅವರೇ ಕಳಿಸ್ಕೊಡ್ತಾರೆ. ನಿಮ್ಮ ತಾಯೇ ಕಳಿಸ್ಕೊಡ್ತಾರೆ. ನಿಮ್ಮ ತಾಯಿ ಅಳ್ತಾ ಇರೋದನ್ನ ನಿಲ್ಲಿಸ್ಲಿ, ನೀವು ಅಳೋದನ್ನ ನಿಲ್ಲಿಸಿ. ಎಲ್ಲರೂ ಅಳೋದನ್ನ ನಿಲ್ಲಿಸಿ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡಿ, ಗೊತ್ತಾಯ್ತಾ? ನಿಮ್ಮನ್ನು ಯಾರು ಮದುವೆ ಆಗ್ತೀನಿ ಅಂತ ಬರ್ತಾರೋ ಅವ್ರು ಸರಿಯಾದ ವ್ಯಕ್ತಿನ ಅನ್ನೋದನ್ನು ನೀವು ಪರಿಶೀಲನೆ ಮಾಡ್ಕೊಂಡು ಆಮೇಲೆ ಮದುವೆ ಆಗಿ ಅದೊಂದು ಹೊಸ ಸಮಸ್ಯೆ ತಲೆ ಮೇಲೆ ಹಾಕೋಬಿಡಿ, ಗೊತ್ತಾಯ್ತಾ? ನಿಮ್ಮ ತಾಯಿ ನಿಮ್ಮ ತಂಗಿನ ಒಪ್ಪದೇ ಇರೋರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರ? ಮತ್ತೆ ಅರುಣ್ ಕುಮಾರ ಎಲ್ಲಿದ್ರು ಬರ್ಲಿ ಅಂತ ನಾನು ಹಾರೈಸ್ತೀನಮ್ಮ. ಬದುಕಿದ್ರೆ ಖಂಡಿತ ಬರ್ಲಿ. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿಯನ್ನು ಮುಗಿಸುವ ಸಮಯ ಬಂದಿದೆ. ಈಗಾಗಲೇ ಸುಮಾರು ಸತಿ ಗೌರಮ್ಮ ಮತ್ತು ಅವರ ಮಗಳಿಗೆ ಸಹಾಯದ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಚರ್ಚೆಯಲ್ಲಿ ಹೊರಹೊಮ್ಮಿದೆ. ಇದಕ್ಕೆ ತಾವೆಲ್ಲರೂ ಸ್ಪಂದಿಸಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ. ತಮ್ಮಲ್ಲಿ ಬುದ್ಧಿಮಾಂದ್ಯ ಮಗುವಿಗೆ ಸಹಾಯ ಮಾಡುವಂತಹ ಮನಸ್ಸಿರೋರು ಮತ್ತು ಅದಕ್ಕೆ ಶಕ್ತಿ ಇರುವಂಥವ್ರು ಮುಂದೆ ಬರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಬುದ್ಧಿಮಾಂದ್ಯ ಮಗುವಿಗೆ ನೀವು ಬೇರೆ ರೀತಿಯ ಸಹಾಯವನ್ನು ಮಾಡ್ಬೋದು. ಆರ್ಥಿಕ ಸಹಾಯನೇ ಮಾಡಬೇಕು ಅಂತ ಅಲ್ಲ, ಆಕೆಗೆ ಟ್ರೈನಿಂಗ್ ಕೊಡುವಂತಹ ವ್ಯವಸ್ಥೆ ಯಾರಲ್ಲಾದರೂ ಇದ್ರೆ, ಶಾಲೆ ನಡೆಸ್ತಾ ಇರೋರಿದ್ರೆ ತಾವು ದಯವಿಟ್ಟು ಮುಂದೆ ಬನ್ನಿ, ಆಕೆಗೊಂದು ದಾರಿ ತೋರಿಸಿ. ಜೊತೆಗೆ ಗೌರಮ್ಮನಿಗೆ ಆರೋಗ್ಯದ ತೊಂದರೆನೂ ಇದೆ, ಅವರ ಆರೋಗ್ಯಕ್ಕೆ ಸಹಾಯ ಮಾಡುವಂತಹ ಡಾಕ್ಟರ್ಸ್, ಹಾಸ್ಪಿಟಲ್ಸ್ ಖಂಡಿತ ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಮನವರಿಕೆ ಇವರಿಗಾಗಿ, ಗೌರಮ್ಮನಿಗಾಗಿ, ಲಕ್ಷ್ಮಿಗಾಗಿ ಮತ್ತು ಅನ್ನಪೂರ್ಣಗಾಗಿ.
ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ.